ನ್ಯಾಚುರಲ್ ಇದು ನೋಡಿ ಹೆಂಗಿದೆ. ಶರಾವತಿ ಅಭಯಾರಣ್ಯದ ಮಧ್ಯದಲ್ಲಿ ಒಬ್ಬರು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಇದು ಅವರೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವ ಥರ ಇದೆ ನೋಡಿ. ನೋಡಿ ಹೇಗಿದೆ, ಈ ಥರ ಹೋಗಬೇಕು. ನೋಡಿ ಯಾವ ಥರ ಇದೆ. ಸೊ ಈ ರೀತಿ ಅವ್ರ ಮನೆಗೆ ಹೋಗ್ಬೇಕು ನಾವು. ಇದೇ ವಿಶೇಷ. ಮಲೆನಾಡಲ್ಲಿ ಇದು ಸರ್ವೇ ಸಾಮಾನ್ಯ. ನೋಡಿ ಈಗ ನಾವು ಒಬ್ಬರ ಮನೆ ಮುಂದೆ ನಿಂತಿದ್ದೀವಿ. ಇವ್ರ ಮನೆ ಮುಂದೆ ನೇರವಾಗಿ ಗುಡ್ಡ ಕಾಣಿಸ್ತದೆ. ಸೊ ಇಲ್ಲೇ ಶರಾವತಿ ಪ್ರಾಜೆಕ್ಟಿನ ಏನು ಸುರಂಗ ಇದೆ ಇಲ್ಲೇ ಆಗೋದು. ಮೇನ್ ಪ್ರಾಜೆಕ್ಟ್ ಏನಿದೆ ಇಲ್ಲೇ ಆಗ್ತದೆ. ಸೊ ಆ ಗುಡ್ಡದ ಮೇಲು ಭಾಗದಲ್ಲಿ ಏನು ನಿಮಗೆ ಹೈ ಟೆನ್ಷನ್ ಲೈನಿನ ಏನು ಕಂಬಗಳು ಕಾಣಿಸ್ತದೆ, ಸೊ ಅದ್ರ ಕೆಳಭಾಗದಲ್ಲಿ ಪ್ರಾಜೆಕ್ಟ್ ಆಗಲಿದೆ. ಸೊ ಇವ್ರ ಮನೆಯಿಂದ ನೇರವಾಗಿ ಕಾಣಿಸ್ತದೆ. ಸೊ ಇವ್ರ ಮನೆಯೂ ಮಾರ್ಕ್ ಮಾಡಿದ್ದಾರೆ, ಇವ್ರ ಪಕ್ಕದಲ್ಲಿರೋ ತೋಟನೂ ಮಾರ್ಕ್ ಮಾಡಿದ್ದಾರೆ. ಸೊ ಈ ಪ್ರಾಜೆಕ್ಟಿಗೆ ಬಿಟ್ಕೊಡಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಎಂಥ ಅದ್ಭುತವಾದ ಜಾಗದಲ್ಲಿ ಇವ್ರ ತೋಟ ಮನೆ ಇದೆ ಅಂದರೆ ಕನಸಾಲದು. ಆದರೆ ಈಗ ಈ ಪ್ರಾಜೆಕ್ಟಿಗೆ ಎಲ್ಲ ಬಿಟ್ಟು ಹೋಗಬೇಕಾಗಿದೆ. ಒಳ್ಳೆ ಸ್ವರ್ಗದಂಥ ಪರಿಸರದಲ್ಲಿ ಇವರು ಇದ್ದಾರೆ ನೋಡ್ಬೋದು. ಪಕ್ಕದಲ್ಲೇ ಹಳ್ಳ ಹರಿತಾ ಇದೆ. ಎಷ್ಟು ಚೆನ್ನಾಗಿದೆ ಹಳ್ಳ ನೋಡ್ಬೋದು ನೀವು. ಖುಷಿ ಆಗ್ತದೆ. ಆದರೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲ. ನೋಡ್ಬೋದು ಅಲ್ಲಿ ಈ ಭಾಗಕ್ಕೆ ಬರಲಿಕ್ಕೊಂದು ತೂಗು ಸೇತುವೆ, ಅದು ಇವರೇ ಮಾಡ್ಕೊಂಡಿದ್ದು, ಏನು ಸರ್ಕಾರ ಏನು ಮಾಡಿದ್ದಲ್ಲ. ನೋಡಿ ಯಾವ ಥರ ಹಳ್ಳ ಇದೆ, ಚೆನ್ನಾಗಿದೆ.